ನಮಸ್ಕಾರ ಸ್ವಾಮೀಜಿ. ನಮಸ್ತೆ. ಮಹಾಶಕ್ತಿ ತಂತ್ರಪೀಠ ಅಂದರೆ ಏನು, ಅದರಿಂದ ಏನು ಉಪಯೋಗ? ಮಹಾಶಕ್ತಿ ಅಂತಂದರೆ ಮಹಾದೇವಿ ಹ್ಞೂ ಅಂದರೆ ಪ್ರಥಮವಾಗಿ ದಶಮವಿದ್ಯೆಯಲ್ಲಿ ಹ್ಞೂ ಮಹಾಕಾಳಿಯ ಒಂದು ಪ್ರಧಾನವಾಗಿರ್ತಾಳೆ. ಇದಕ್ಕೆ ಮಹಾಶಕ್ತಿ ಪೀಠ ಅಂತೇಳಿ ನಾವು ಒಂದು ಹೆಸರನ್ನ ಇಟ್ಟಿದ್ದೀವಿ. ಹ್ಞೂ ಇದರಲ್ಲಿ ಅಘೋರ ಕಾಳಿ, ಹ್ಞೂ ಸ್ಮಶಾನ ಕಾಳಿ, ಹ್ಞೂ ಉಗ್ರ ಕಾಳಿ, ಈ ಥರ ಒಂದು ಕಾಳಿಗಳಲ್ಲಿ ಸುಮಾರು ವಿಧಾನಗಳಿರ್ತವೆ. ಇದರಲ್ಲಿ ಪ್ರಥಮವಾಗಿ ನಮಗೆ ಮಹಾಕಾಳಿಯನ್ನು ಆರಾಧನೆ ಮಾಡ್ತಾ ಇದ್ದೀವಿ. ಹ್ಞೂ ಕೆಲವೊಂದು ವ್ಯಕ್ತಿಗಳಿಗೆ ಅದರಿಂದ ಏನೇನು ಉಪಯೋಗ ಆಗುತ್ತೆ? ಇದರಿಂದ ಮಹಾಕಾಳಿಯಿಂದ ಸರ್ವ ಕಾರ್ಯಗಳು ಸಿದ್ಧಿ ಆಗ್ತದೆ. ಹ್ಞೂ ತಾಯಿಯ ಮೊದಲ ಪಾತ್ರ ಇರುವಂಥದ್ದು ಹ್ಞೂ ಮಕ್ಕಳನ್ನ ರಕ್ಷಣೆ ಮಾಡಲಿಕ್ಕೆ. ಹ್ಞೂ ಸಾಧಕರು ಅಂದರೆ ನಮ್ಮಂಥ ಗುರುಗಳೇನಿರ್ತೀವಿ ಅವರು ಯಾವುದನ್ನ ಉಪಯೋಗ ಪಡಿಸ್ಕೊಳ್ತಾರೆ ಹ್ಞೂ ಆ ಕೆಲಸವನ್ನು ಮಾಡ್ತಾಳೆ ತಾಯಿ. ಹ್ಞೂ ಅವಳು ರಕ್ಷಣೆಗೋಸ್ಕರ ನಿಲ್ತಾಳೆ. ಹ್ಞೂ ಶತ್ರುಗಳು ನಮಗೆ ತೊಂದರೆ ಮಾಡ್ದಂಗೆ ಎದುರಾಗಿ ನಿಲ್ತಾಳೆ. ಅವಳು ಮಹಾತಾಯಿ ಅಲ್ವಾ, ಮುಂದೆ ನಿಂತಾಗ ಅವರೊಂದು ಪರಿವಾರದಲ್ಲಿ ಬೇರೆಯವರು ಯಾರೇ ಪ್ರಯೋಗ ಮಾಡಿದ್ರು ಹ್ಞೂ ಬಿಡಲ್ಲ ಇವಳು. ಹ್ಞೂ ಇದಕ್ಕೆ ಮಹಾಕಾಳಿಯನ್ನು ನಮ್ಮ ಒಂದು ಪ್ರಧಾನವಾಗಿ ತಗೊಂಡಿದ್ದೀವಿ. ಹ್ಞೂ ಈಗ ಜನಗಳಿಗೆ ಅದು ಇದು ಏನೋ ಪ್ರಾಬ್ಲಮ್ ಅಂತ ಬಂದಾಗ ಅವರಿಗೆಲ್ಲ ಸೊಲ್ಯೂಷನ್ ಏನು ಕೊಡ್ತೀರಾ? ಸೊಲ್ಯೂಷನು ನಮ್ಮಲ್ಲಿ ಅವರಿಗೆ ಹೋಮ್ದಲ್ಲಿ ಆಗ್ಬೋದು, ಹ್ಞೂ ಅಥವಾ ಕೆಲವೊಂದೆಲ್ಲ ಮಾನಸಿಕವಾಗಿ ನರಳುತ್ತಿರ್ತಾರೆ. ಹ್ಞೂ ಅವರಿಗೆ ನಿಮಗೆ ಗೊತ್ತಿಲ್ಲ, ಅವರಿಗೆ ಪೂರ್ವ ಜನ್ಮದ ಬಗ್ಗೆ ತಿಳಿಸಿ ಅಂತಾರೆ. ಅದನ್ನ ಹಿಪ್ನೋಟಿಸಮ್ ಅಂತ ಕರೀತಾರೆ. ಹ್ಞೂ ಅದನ್ನ ಆ ವ್ಯಕ್ತಿಗಳಿಗೆ ಸೂಕ್ಷ್ಮವಾಗಿ ತೋರಿಸ್ಕೊಡ್ತೀವಿ. ಹ್ಞೂ ಅವರಿಗೆ ಅದನ್ನ ನೆನಪು ಬರೋಂಗೆಲ್ಲ ಮಾಡಿಸ್ತೀವಿ. ಹ್ಞೂ ಅವರಿಗೆ ಅದರ ಬಗ್ಗೆ ಅನುಭವ ಅವರಿಗೆ ಆಗ್ತದೆ. ಹ್ಞೂ ಏನಾಗಿದೆ ಏನಾಗಿಲ್ಲ, ಇದಕ್ಕೆ ಪರಿಹಾರ ಏನು ಅಂತ ತಾಯಿನೇ ನೇರವಾಗಿ ಅವಳಿಗೆ ತೋರಿಸ್ಕೊಡ್ತಾರೆ, ದಾರಿಯನ್ನು ಮಾಡಿಕೊಡ್ತಾರೆ. ಬಂದವರಿಗೆಲ್ಲ ಒಳ್ಳೇದಾಗುತ್ತೆ. ಒಳ್ಳೇದಾಗುತ್ತೆ, ನಂಬಿಕೆ ಜಾಸ್ತಿ ಇದೆ. ಹ್ಞೂ ಹಾಗಾಗಿ ಇವತ್ತು ಮಹಾಕಾಳಿ ಮತ್ತೆ ಬಗಲಾಮುಖಿ, ತ್ರಿಪುರ ಸುಂದರಿ, ತ್ರಿಪುರ ಸುಂದರಿ ಅಂತ ಬಾಲಾ ತ್ರಿಪುರ ಸುಂದರಿ ಬಾಲ ಅಂತೇಳಿ, ತ್ರಿಪುರ ಸುಂದರಿ. ಹೌದು, ಈ ಒಂದು ಕ್ಷೇತ್ರವನ್ನು ಈ ಮಾರ್ಚ್ ಅಂದರೆ ಏನು ಈ ಇಸ್ವಿ ಬಂದಿದೆ 26ನೇ ಇಸ್ವಿ, ಈ ಇಸ್ವಿಯಲ್ಲಿ ಮಾರ್ಚ್ ತಿಂಗಳು 6ರಿಂದ 8ನೇ ತಾರೀಕು ಗಂಟ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇಟ್ಟಿದ್ದೀವಿ. ಹ್ಞೂ ಈ 8ನೇ ತಾರೀಕು ಸ್ಥಾಪನೆ ಕಾರ್ಯಕ್ರಮ ಆಗ್ತದೆ. ಹ್ಞೂ 6ನೇ ತಾರೀಕು ಕಾರ್ಯಕ್ರಮಗಳು ಶುರು ಆಗ್ತದೆ. ಹ್ಞೂ ಆ ದಿನ ಸ್ಥಾಪನೆ ಆಗುತ್ತೆ. ಜನ ಎಲ್ಲ ಜಾಸ್ತಿ ಸೇರ್ತಾರೆ. ಜನ ಎಲ್ಲ ಜಾಸ್ತಿ ಸೇರ್ತಾರೆ. ಹ್ಞೂ ಹೋಮ ಎಲ್ಲ ಇರುತ್ತೆ ಅವತ್ತು. ಹೋಮ ಯಜ್ಞಗಳು ಹ್ಞೂ ಮತ್ತೆ ಪೂಜೆಗಳು, ದೇವಿಯ ಬಿಂಬಶುದ್ಧಿ, ಹ್ಮ್. ಪ್ರತಿಷ್ಠಾಪನೆ ಕಾರ್ಯಕ್ರಮ, ಹ್ಞೂ ಅನೇಕ ರೀತಿಯಾಗಿ ಅದಕ್ಕೆ ಕಳಸೋತ್ಸವ, ಹ್ಞೂ ಈ ರೀತಿ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ಹ್ಞೂ ಅನ್ನದಾನ ಎಲ್ಲ ಇರುತ್ತೆ. ಅನ್ನದಾನ, ಕೆಲವೊಂದೆಲ್ಲ ಇಷ್ಟು ಜನ ಕೆಲಸಗಳು ಆಗಿರುವಂಥ ವ್ಯಕ್ತಿಗಳು, ಹ್ಞೂ ಅವರು ಬೆಂಗಳೂರಲ್ಲಿ ವಾಸ ಆಗಿರುವಂಥ ಹ್ಞೂ ಎಲ್ಲ ಸುತ್ತ ಎಲ್ಲ ಇರ್ತಾರೆ ಬಿಡಿ ಇರ್ತಾರೆ ನಿಮಗೆ. ಇರ್ತಾರೆ ಅವರು ಒಂದು ಕೆಲಸವನ್ನು ಹಮ್ಮಿಕೊಂಡಿದ್ರು. ಹ್ಮ್. ನಮ್ಮ ಉದ್ದೇಶಪೂರ್ವಕವಾಗಿ ಕೆಲಸಗಳಾದ್ರೆ ಹ್ಞೂ ತಾಯಿಗೆ ನಾನು ಇದೊಂದು ವಿಗ್ರಹವನ್ನು ಮಾಡಿಸ್ತೀವಿ ಅಂತೇಳಿ, ಹ್ಞೂ ಅವರ ಹೆಸರು ವಾಸಂತಿ ಅಂತ ಹೇಳಿ, ಹ್ಞೂ ಬೆಂಗಳೂರಲ್ಲಿ ಚಿಕ್ಕಬೆದರೆಕಲ್ಲಿದ್ದಾರೆ. ಹ್ಞೂ ಆ ವ್ಯಕ್ತಿಯವರು ಹ್ಞೂ ಮಹಾಕಾಳಿಯ ಹ್ಞೂ ವಿಗ್ರಹವನ್ನು ಕೆತ್ತಿಸಿದ್ದಾರೆ. ಹ್ಞೂ ಅವರೇ ಸ್ವಂತ ಕೆಲ್ಸಿರೋದು. ಅವರು ಸ್ವಂತವಾಗಿ ಅವರ ಕೆಲಸಗಳು ಆಗಬೇಕು ಅಂತ ಹೇಳಿದರು. ಹ್ಞೂ ಸುಮ್ಮನೆ ಕೆಲಸ ಎಲ್ಲ ಪೂರ್ಣವಾಗಿ ನಡೀತಾ ಇದ್ದಾವೆ, ಹ್ಞೂ ಇನ್ನೂ ಸ್ಪೀಡಾಗಿ ನಡೀಲಿ ಅಂತೇಳಿ ಅವರು ಹ್ಞೂ ಈ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಮಾಡಿಸ್ತಿದ್ದಾರೆ. ಹ್ಞೂ ಅವರು ನಮ್ಮ ಈ ಭಾಗದವರೇ ಹ್ಞೂ ಅಲ್ಲಿದ್ದಾರೆ. ಹ್ಞೂ ಅವರು ಈ ಕೆಲಸವನ್ನು ಮಾಡಿಸಿದ್ದಾರೆ, ಅದೇ ಅವರು ಒಳ್ಳೇದಾಗೋದಿ ಬಂದು ಮಾಡಿಸ್ತಾ ಇದ್ದಾರೆ. ಮಾಡಿಸ್ತಾರೆ. ಇನ್ನ ತ್ರಿಪುರ ಸುಂದರಿ ಬಗ್ಗೆ ಪ್ರಸಾದ್ ಅವರು ಅಂತೇಳಿ ದೊಡ್ಡಬಳ್ಳಾಪುರ ಗ್ರಾಮದಲ್ಲಿ, ಹ್ಞೂ ದೊಡ್ಡಬಳ್ಳಾಪುರ ಗ್ರಾಮದ ಒಂದು ಪುಟ್ಟ ಹಳ್ಳಿ ಇದೆ. ಹ್ಞೂ ಆ ಹಳ್ಳಿಯವರು ಅಲ್ಲಿ ಇವತ್ತು ಪ್ರೆಸಿಡೆಂಟ್ ಆಗಿದ್ರು. ಹ್ಞೂ ಅವರು ಒಂದು ಜಮೀನು ವಿಚಾರಗಳಾಗ್ಬೋದು, ಮನೆ ವಿಚಾರದಲ್ಲಿ ಹ್ಞೂ ತುಂಬನೇ ಸಮಸ್ಯೆಗಳನ್ನು ಅನುಭವಿಸಿದರು. ಸುಮಾರು ಕಡೆ ತಿರುಗಿ ಸುಮಾರು ಕಾರ್ಯಗಳನ್ನು ಮಾಡಿಸಿದರು. ಅವರಿಗೆ ಎಲ್ಲೂ ಸಕ್ಸಸ್ ಆಗದಲ್ಲಿದ್ದಾಗ ನಿಮ್ಮ ಹತ್ರ ಬಂದಾಗ ಎಲ್ಲ ಸಕ್ಸಸ್ ಆಗಿದೆ. ಸಕ್ಸಸ್ ಆಗಿದೆ. ಹಂಗಾಗಿ ಅವರು ಈ ಬಾಲಾ ತ್ರಿಪುರ ಸುಂದರಿ ಬಗ್ಗೆ ಹ್ಞೂ ವಿಗ್ರಹವನ್ನು ಮಾಡಿಸಿ ಅವರು ಸ್ಥಾಪನೆ ಕಾರ್ಯಕ್ರಮವನ್ನು ಹ್ಞೂ ಮಾಡ್ತಾ ಇದ್ದಾರೆ. ನಿಮ್ಮ ಹತ್ರ ಬಂದಾಗ ಎಲ್ಲ ಕ್ಲಿಯರ್ ಆಗುತ್ತೆ, ಹಾ, ಕಷ್ಟ ಇದೆಲ್ಲ ಪರಿಹಾರ ಆಗುತ್ತೆ. ಪರಿಹಾರ ಆಗುತ್ತೆ ಅಂತ ಹೇಳಿ ಹ್ಞೂ ಆಗ್ತಾ ಇದ್ದಾವೆ ಸುಮಾರು ಕೆಲಸಗಳು. ಹ್ಞೂ ಅವರವರ ವ್ಯಕ್ತಿಗಳ ಮೇಲೆ ಅವಲಂಬಿಸ್ತದೆ. ನಂಬಿಕೆ ಮೇನ್ ಪ್ರಧಾನವಾಗಿರುತ್ತೆ. ಜನ ಎಲ್ಲ ನಂಬಿಕೆನೇ ಮೇನ್. ನಂಬಿಕೆನೇ ಅವರ ಒಂದು ವಿಚಾರದಲ್ಲಿ ಮೇನ್ ಆಗಿದೆ. ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಒಟ್ಟಿನಲ್ಲಿ. ಚೆನ್ನಾಗಿ ನಡೀತಾ ಇದ್ದಾವೆ. ಹ್ಞೂ ಇದರಲ್ಲಿ ಚಾಲೆಂಜ್ ಆಗಿ ಹೇಳ್ಬೇಕು ಅಂತಂದ್ರೆ, ಹ್ಞೂ ಕಾರ್ಯಗಳನ್ನು ನಾವು ಯಾವ ರೀತಿ ಕ್ರಿಯೆಗಳನ್ನು ಮಾಡ್ತೀವಿ ಅದ್ರ ಮೇಲೆ ಕಾರ್ಯಗಳು ನಡೀತವೆ. ಹ್ಞೂ ಕೆಲವೊಂದು ವ್ಯಕ್ತಿಗಳು ಒಂದು ಪೂಜೆ ವಿಧಾನದಲ್ಲಿ ಸಾಮಾನು ತಗೊಳ್ಳಿಕ್ಕಾಗಲಿ, ಹ್ಞೂ ಒಂದು ಕಾರ್ಯ ಮಾಡ್ಲಿಕ್ಕಾಗಲಿ ಅವ್ರಿಗೆ ಆಗೋದಿಲ್ಲ. ಹ್ಞೂ ಅಂಥವ್ರಿಗೂ ಸಹ ಸೆಲೆಕ್ಷನ್ ಇದೆ. ಹ್ಞೂ ಅವರೇ ಸ್ವಯಂ ಆಗಿ ಅನುಷ್ಠಾನಗಳನ್ನು ಮಾಡಿ ಹ್ಞೂ ಬಂಧನಗಳನ್ನು ಮುಕ್ತಿ ಮಾಡ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾರಂಥ ವಿಧಾನಗಳಿದ್ದಾವೆ. ಹ್ಞೂ ಹೀಗೆ ಅನೇಕ ರೀತಿ ಬರ್ತಾರೆ ನಮ್ಮಲ್ಲಿ. ಶಕ್ತಿ ಟ್ರಾನ್ಸ್ಫರ್ಗಾಗಲಿ ಅಥವಾ
ಈಗ ನಮ್ಮಲ್ಲಿ ಶಕ್ತಿ ಟ್ರಾನ್ಸ್ಫರ್ ಅಂದ್ರೆ ಏನು? ಎನರ್ಜಿ ಟ್ರಾನ್ಸ್ಫರ್. ಕೆಲವರೆಲ್ಲ ಎನರ್ಜಿ ಟ್ರಾನ್ಸ್ಫರನ್ನು ಕೇಳ್ತಾರೆ ನಮ್ಮನ್ನ ಹೊರಗಡೆ ಹೊರಭಾಗದಲ್ಲಿ. ಮುಂಜಾರು ಶಕ್ತಿ ಟ್ರಾನ್ಸ್ಫರ್ ಬೇಕಿತ್ತು, ಜಿನ್ ಶಕ್ತಿ ಟ್ರಾನ್ಸ್ಫರ್ ಬೇಕಿತ್ತು. ಶಕ್ತಿ ಅಂತಂದ್ರೆ ಡೈರೆಕ್ಟ್ ಟ್ರಾನ್ಸ್ಫರ್ ಆಗೋದಿಲ್ಲ, ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ. ಆ ವ್ಯಕ್ತಿ ಸಾಧನೆ ಮಾಡಬೇಕಾಗುತ್ತೆ. ಅವ್ರ ಸಾಧನೆ ಪುನಃ ಮತ್ತೆ ಗುರುವಿಂದ ಗುರುದೀಕ್ಷೆ ತಗೊಂಡು ಆ ಸಿದ್ಧಿಯನ್ನು ಪಡೆದ್ರೆ ಅವ್ರಿಗೆ ಶಕ್ತಿ ಟ್ರಾನ್ಸ್ಫರ್ ಆಗುತ್ತೆ. ಅಂದ್ರೆ ಮೊದಲು ನಮ್ಮಲ್ಲಿ ಕಾಳಿಕಾ ದೇವಿಯ 48 ದಿನ ಅನುಷ್ಠಾನ ಜಪ, ಇಷ್ಟು ಸಂಖ್ಯೆ ಜಪ ಅಂತ ಇರುತ್ತೆ. ಆ ಜಪವನ್ನು ಪೂರ್ಣವತಿ ಮಾಡಿ ಲಾಸ್ಟ್ ಬಂದ್ಬೇಕು. ಅವರಿಗೆ ಬಂದ್ಮೇಲೆ ಅವರಿಗೆ 11 ದಿನದಲ್ಲಿ 21 ದಿನದಲ್ಲಿ ಶಕ್ತಿಗಳು ಟ್ರಾನ್ಸ್ಫರ್ ಆಗುತ್ತೆ. ಅವ್ರು ಏನ್ ಹೇಳ್ತಾರೆ ಆ ಕೆಲಸಗಳು, ಯಾವುದೇ ಕೆಲಸ ಆಗಲಿ, ಯಾವುದೇ ಜಾಗದಲ್ಲಿ ಇದ್ರು ಸರಿ, ಕೆಲಸಗಳು ಕೂತಲ್ಲಿ ಮಾಡುವಂತ ಶಕ್ತಿಗಳನ್ನ ನಾವು ಕೊಡ್ತೀರ ನೀವು. ಕೊಟ್ರೆ ಅದು ಅವರಿಗೆ ಒಳ್ಳೇದಾಗುತ್ತೆ. ಅವ್ರ ಕೆಲಸ ಅವ್ರು ಏನು ಯೂಸ್ ಮಾಡ್ಕೊಳ್ತಾರೆ ಅದ್ರ ಮೇಲೆ ಹೋಗುತ್ತೆ. ಸಾಕಷ್ಟು ಜನ ಹುಷಾರಿಲ್ಲ ಅಂತ ಬರ್ತಾರೆ, ಕಾಯಿಲೆಗಳು ಅಂತ ಬರ್ತಾರೆ. ಅದಕ್ಕೆ ರೋಗಗಳನ್ನ ಎಲ್ಲ ತರನು ಯಾವುದೇ ಹುಷಾರಿಲ್ಲ ಅಂತ ಬಂದ್ರು ಅದೆಲ್ಲ ಸಕ್ಸಸ್ ಆಗುತ್ತೆ. ಎಲ್ಲ ಒಳ್ಳೇದಾಗುತ್ತೆ. ಇದರಲ್ಲಿ ಸಿದ್ಧಿ ಪ್ರಾಪ್ತಿ ಮಾಡೋದೇ ಮೇನ್ ಇಂಪಾರ್ಟೆಂಟ್ ಇರೋದು. ನಾವು ತ್ರಿಪುರ ಸುಂದರಿನ ಮೊದಲು ನಾವು ಮಾಡಿದ್ವಿ 2013 ಆಗಿದ್ದಂಥ ವಿಚಾರದಲ್ಲಿ. ಅವರಿಗೆ ನಮಗೆ ತುಂಬಾನೇ ಸಾಕಷ್ಟು ಅನುಭವ ಆಗಿದೆ. ಇದರಲ್ಲಿ ಮಾಯೆ ರೂಪದಲ್ಲಿ ಬಂದು ನಮ್ಮನ್ನ ದಾರಿ ತಪ್ಪಿಸಿ ಕೆಲವೊಂದು ವಿಚಾರಗಳನ್ನ ವಿಭಿನ್ನ ಮಾಡಿ ಮುಖಮನಸ್ಸು ಮಾಡಿ ಗ್ರಾಮದಲ್ಲಾಗ್ಬೋದು, ನಮ್ಮ ಸ್ಥಾನದಲ್ಲಾಗ್ಬೋದು, ತುಂಬಾನೇ ಒಂದು ಅನುಭವ ನಾವು ಮಾಡಿದ್ವಿ. ಅದರಲ್ಲಿ ಅಡಚಣೆಗಳು ಜಾಸ್ತಿ ಆಗ್ತು. ಇದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು, ಇದು ಏನಾಗಿದೆ. ನಾವು ಮೊದಲಿದ್ದಂಥ ವ್ಯಕ್ತಿಗಳು, ಆ ವ್ಯಕ್ತಿಗಳನ್ನ ದೀಕ್ಷೆ ತಗೊಂಡು ಅವರ ಮಾರ್ಗದರ್ಶನದಲ್ಲಿ ಇವತ್ತು ಸಹ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮಲ್ಲಿ ನನಗೇನು ಕಲ್ತಿದ್ದೀನಿ ನಾವು 4 ಜನಕ್ಕೆ ಕಲಿಸ್ಕೊಡ್ಬೇಕು ಅಂತ ನಮ್ದು ಒಂದು ಆಟ ಇದೆ. ಯಾಕೆಂದ್ರೆ ನಾವು ಕಷ್ಟಪಟ್ಟಿರುವಂತ ಕಷ್ಟದಲ್ಲಿ ತುಂಬಾನೇ ಅನುಭವಿಸಿದೀವಿ. ನಮ್ಮೇಲೂ ಸಹ ಭಾರಿ ಪ್ರಮಾಣವಾದ ಮಾರಣ ಪ್ರಯೋಗಗಳಾಗ್ಬೋದು, ಭಾರಿ ಪ್ರಮಾಣವಾದ ಯಜ್ಞ ಯಾಗಾದಿಗಳಾಗ್ಬೋದು ಮಾಡಿಸಿದ್ರು. ಅದನ್ನ ಪರಿಹಾರ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಮಟ್ಟಿಗಿದ್ದಾಗ ನಾವು ಈ ಸ್ಥಾನಕ್ಕೆ ಕೂತ್ಕೊಂಡ್ವಿ. ದೇವರ ಮೇಲೆ ಭಾರ ಹಾಕಿ ಕೂತ ಮೇಲೆ ತನ್ನಷ್ಟೇ ತಾನೇ ನೋಡ್ಕೊಂಡ್ಲು. ತುಂಬಾ ಕಡೆ ದೇವತೆಗಳನ್ನ ದಿಗ್ಬಂಧನ ಮಾಡೋದಾಗ್ಲಿ ಅಥವಾ ಮನುಷ್ಯರನ್ನ ಸೇರ್ದಂಗ್ ಮಾಡೋದಾಗ್ಲಿ, ಎಲ್ಲ ಏನು ಷಟ್ಕರ್ಮಗಳಿದೆ ಎಲ್ಲ ಪ್ರಯೋಗಗಳನ್ನು ಮಾಡಿದ್ರು. ಉಚ್ಚಾಟನೆ, ವಿದ್ವೇಷಣ, ವ್ಯವಹಾರಗಳನ್ನ ಸ್ತಂಭನ ಮಾಡಿರುವಂಥದ್ದು, ಪೂರ್ತಿ ಸಂಪೂರ್ಣವಾಗಿ ನೆಲಸಮನ ಮಾಡಬೇಕು ಅಂತ ವ್ಯಕ್ತಿಗಳು ಎಲ್ಲನೂ ಮಾಡಿದ್ರು. ಆದ್ರೆ ದೈವಶಕ್ತಿ ಅನ್ನೋದೊಂದು ಇರುತ್ತೆ, ಸತ್ಯಕ್ಕೆ ಕಾಲ ಇದ್ದೇ ಇರುತ್ತೆ. ಇವತ್ತೇನು ಮೋಸ ನಡೆಯುತ್ತೆ ಅದು ತಾತ್ಕಾಲಿಕವಾಗಿ, ನನ್ನ ಅನುಭವದಲ್ಲಿ ಆಗ್ಬೇಕಾಗಿ ಹೇಳ್ತಿರುವಂತ ವಿಚಾರದಲ್ಲಿ ಅದು ತಾತ್ಕಾಲಿಕವಾಗಿ ನಡೆಯುತ್ತೆ. ಅದನ್ನೆಲ್ಲ ನಾವು ಎದುರಿಸಿ ನಿಂತಾಗ ನಮಗೆ ದೈವಶಕ್ತಿ ಸಾಥ್ ಕೊಡ್ತಾರೆ. ನಾವು ಮಾಡುವಂತ ಕೆಲಸ ಸತ್ಯ ಪ್ರಮಾಣವಾಗಿ ಇರಬೇಕು, ಮೋಸ ಮಾಡಕ್ ಹೋಗ್ಬಾರ್ದು. ಈಗ ಸ್ವಾಮಿ ನಾವು ಎಷ್ಟು ಕೆಲಸ ಮಾಡ್ತಾ ಇರ್ತೀವಿ, ದುಡಿತಾ ಇರ್ತೀವಿ, ನಮಗೆ ದುಡ್ಡೇ ಕೈ ಹತ್ತಾರಲ್ಲ ಅಂತ ಹೇಳ್ತಿರ್ತಾರೆ. ನಾವಂತವ್ರಿಗೆಲ್ಲರಿಗೂ ಹೆಂಗ್ ಮಾಡೋದು? ಅದಕ್ಕೆಲ್ಲ ನಾವು ಧನ ಪ್ರಾಪ್ತಿ ಮಾಡ್ಲಿಕ್ಕೆ ಧನ ಆಕರ್ಷಣ, ಲಕ್ಷ್ಮಿ ಆಕರ್ಷಣ, ಕುಬೇರ ಈ ತರದಗಳನ್ನ ಸಿದ್ಧಿ ಪ್ರಾಪ್ತಿ ಕೊಡ್ತೀವಿ. ಅವರು ಸ್ವಯಂ ಸಿದ್ಧಿ ಪ್ರಾಪ್ತಿ ಮಾಡಿದ್ರೆ ಹೆಚ್ಚಿನ ರೀತಿ ಎನರ್ಜಿ ಬಂದು ಹೆಚ್ಚಿನ ಪಾಸಿಟಿವ್ ಸ್ಟಾರ್ಟ್ ಆಗುತ್ತೆ. ಬಿಸ್ನೆಸ್ ಮಾಡುವಂತ ವ್ಯಕ್ತಿಗಳಿಗೆ ನಮ್ಮಲ್ಲಿ ರಿಯಲ್ ಎಸ್ಟೇಟ್ ಆಗ್ಬೋದು ಅಥವಾ ಭೂಮಿ ಲಾಸ್ ಆಗಿದ್ವಿ, ರಿಸಲ್ಟ್ ಸಿಕ್ಕಿದೆ. ಕೆಲವರಿಗೆಲ್ಲ 1 ತಿಂಗಳು 2 ತಿಂಗಳು ಕಾಯ್ಬೇಕಾಗುತ್ತೆ, ಅಥವಾ ಕೆಲವರು 11 ದಿನಕ್ಕೆ ಕಾಯ್ತಾರೆ. ರಿಸಲ್ಟ್ ಸಿಗುತ್ತೆ, ಪ್ರಯತ್ನ ಮೇಲೆ ಕೆಲಸ ಆಗ್ತದೆ. ಒಟ್ಟಿಗೆ ಇಲ್ಲಿ ಬಂದು ಎಲ್ಲ ಪೂಜೆ ಎಲ್ಲ ಮಾಡಿಸಿ ಎಲ್ಲ ಇದು ಮಾಡಿದ್ರೆ ರಿಸಲ್ಟ್ ಸಿಗುತ್ತೆ. ರಿಸಲ್ಟ್ 100% ಸಿಗ್ತದೆ. ಇದ್ರ ಬಗ್ಗೆ ಯಾವುದೇ ಸಂದೇಹ ಇಲ್ಲ. ಅಥವಾ ಸಂತಾನ ಪ್ರಾಪ್ತಿ ಅಂತ ಬಂದು ಕೇಳಿದ ಮಕ್ಕಳಾಗಿಲ್ಲ 5 ವರ್ಷ ಆಯ್ತು 10 ವರ್ಷ ಆಯ್ತು ಈ ತರ ಬಂದು ಕೇಳುವಂತ ವ್ಯಕ್ತಿಗಳು ಸಹ ಅದಕ್ಕೆ ಬಿಡಿಸಿ ಹೇಳಕ್ಕಾಗಲ್ಲ. ಶರೀರದಲ್ಲಿ ಲೇಡೀಸ್ ಆಗ್ಬೋದು, ಜೆಂಟ್ಸ್ ಆಗ್ಬೋದು, ಕೆಲವು ಕೋಕ್ ಬಂಧನ ಅಂತ ಹೇಳ್ತೀವಿ, ಗರ್ಭ ಬಂಧನ ಅಂತ. ಆ ತರದಲ್ಲಿ ಶರೀರದಲ್ಲಿ ಎಲ್ಲ ಅಂಗಾಂಗ ಬಂಧನಗಳು ಆದಾಗ ಮೆಡಿಸಿನ್ಗಳು ವರ್ಕ್ ಆಗೋದಿಲ್ಲ. ಇಲ್ಲಿ ನಮ್ಮಲ್ಲಿ ಅದೆಲ್ಲ ರಿಮೂವ್ ಮಾಡ್ಕೊಡ್ತೀವಿ. ಅದಾದ್ಮೇಲೆ ನೀವು ಇದ್ರ ಹತ್ರ ಕಂಡು ಆ ಮೆಡಿಸಿನ್ ಮುಖಾಂತರ ತಗೊಂಡಾಗ ಅವರಿಗೆ 100% ರಿಸಲ್ಟ್ ಸಿಗುತ್ತೆ. ಇದು ನಮ್ಮಲ್ಲಿ ಅನುಭವ ಆಗಿರುವಂತ ವಿಚಾರಗಳು. ಸಾಕಷ್ಟು ಜನ ಇದರಿಂದ ಲಾಭವನ್ನು ಪಡೆದಿರೋದೇ ಹೊರತು ಲಾಸ್ ಆಗಿರೋದು ಯಾರು ನಮ್ಗೆ ಕಂಡಿಲ್ಲ. ಕ್ಷೇತ್ರಕ್ಕೆ ಬಂದು ಹೋದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಈ ಒಂದು ನಂಬಿಕೆ ನಮಗಿರೋದ್ರಿಂದ ಇವತ್ತು ಮಹಾಶಕ್ತಿ ಪೀಠ ಅಂತ ಹೇಳಿ ತಾಯಿಯ ಒಂದು ಸ್ಥಾಪನೆ ಕಾರ್ಯಕ್ರಮವನ್ನು ಇಷ್ಟು ಒಳ್ಳೇದಾದ ಮೇಲೆ ನಾವು ಒಂದು ಈ ಕ್ಷೇತ್ರವನ್ನು ಮಾಡಬೇಕು. ನಮ್ಮ ಈ ಒಂದು ಭಾಗದಲ್ಲಿ ನಮ್ದಿರೋದು ಭಾಗ ಇಲ್ಲಿ ಬೆಸ್ಸೂರು ಕೋಣಿನಹಳ್ಳಿ ಭಾಗದಲ್ಲಿ ಇರುವಂತದ್ದು, ಕೊಟ್ಲಿಪೇಟೆ ಡಿಸ್ಟಿಕ್ ಜಿಲ್ಲೆ ಬರುತ್ತೆ. ಹೋಬಳಿ ಜಿಲ್ಲೆ ಮಡಿಕೇರಿ ಜಿಲ್ಲೆ, ಸೋಮವಾರಪೇಟೆ ತಾಲೂಕು ಈ ಭಾಗದಲ್ಲಿ ಒಂದು ನೆಲೆಸಬೇಕು ತಾಯಿ ಅಂತ ಹೇಳಿ ನಾವು ಇದನ್ನು ಮಾಡ್ತಾ ಇದ್ದೀವಿ.
ಮಹಾಶಕ್ತಿ ಪೀಠ ಇದು ಮಾಡಿದ್ದೀರಾ, ಉದ್ಘಾಟನೆ ಮಾಡಬೇಕು. ಉದ್ಘಾಟನೆ ಮಾಡಬೇಕು. ಉದ್ಘಾಟನೆ ಆದ್ಮೇಲೂ ಇಲ್ಲಿ ಯಾವುದೇ ವ್ಯಕ್ತಿ ಬಂದ್ರು ಎಂತಾರೆ ಬಂದ್ರು ಅವರ ಕೆಲಸ ಹುಷಾರಾಗುತ್ತೆ, ಕ್ಲಿಯರ್ ಆಗುತ್ತೆ. ಮತ್ತೆ ಇದರಲ್ಲಿ ವಿಶೇಷ ಅಂತ ಅಂದ್ರೆ ಕಲ್ಯಾಣದಲ್ಲಿ ಮಕ್ಕಳಾಗ್ಬೋದು, ಮದುವೆ ವಿಚಾರದಲ್ಲಿ ಆಗ್ಬೋದು, ಜಾನಕಿ ಸ್ವರೂಪದಲ್ಲಿರುವಂತಹ ತ್ರಿಪುರ ಸುಂದರಿ, ಮಹಾಕಾಳಿ ಅಂದ್ರೆ ಸರ್ವಾಂತರ್ಯಾಮಿ ಅಂತ ಕಾಳಿ, ಬಗಲಾಮುಖಿ ಸ್ಥಾನ ಅಂದ್ರೆ ಕೇಳಲೆಬಿಡಿ ದಶಮಾವಿದ್ಯಲ್ಲಿರುವಂತ ಮಹಾದೊಡ್ಡಿ ಶಕ್ತಿ ದೇವಿ. ಇವತ್ತು ರಾಜಕಾರಣಿ ವಿಚಾರಗಳಲ್ಲಿ ಎತ್ತಿದ ಕೈ ಮಾಡುವಂತಹ ದೇವಿ, ವಿಜಯ ಪ್ರಾಪ್ತಿ 100ಕ್ಕೆ ಕೊಡ್ತದೆ ಅಂತ ಹೇಳಿ ಕೆಲವ್ರನ್ನ ಮೋಸ ಮಾಡಿ ಇವ್ರು ಉದ್ಧಾರ ಮಾಡ್ಬೇಕು ಅಂದ್ರೆ ಆಗೋದಿಲ್ಲ. ಇವರು ಸಹ ಸತ್ಯವಾಗಿದ್ರೆ ಅವ್ರಿಗೆ 100ಕ್ಕೆ 100 ವಿಜಯ ಕೊಡ್ತಾಳೆ ಅನ್ನೋ ನಂಬಿಕೆ ನಮಗಿದೆ. ಕೆಲವೊಂದು ವ್ಯಕ್ತಿಗಳನ್ನ ನಾವು ವಿಜಯ ಪ್ರಾಪ್ತಿನ ಮಾಡ್ಕೊಟ್ಟಿದೀವಿ ಈ ಸ್ಥಾನದಲ್ಲಿ. ಈಗ ಹಾಗಾಗಿ ಈ ಕಲ್ಕತ್ತಾದಲ್ಲಿ ಒಂದು ವ್ಯಕ್ತಿ ಅವರನ್ನ ರಾಜಕಾರಣಿದವ್ರೆ, ಅವರ ಒಂದು ವಿಜಯವಾಯ್ತು, ಒಂದು ರಾಜಸ್ಥಾನದಲ್ಲಿ ಆಯ್ತು. ಹಂಗಾದಾಗ ನಮಗೂ ಮನಸ್ಸಿಗೆ ಸಂತೋಷ, ಖುಷಿ, ನೆಮ್ಮದಿ ಸಿಕ್ತು. ಹಾಗಾಗಿ ಈ ತಾಯಿನ ನಮ್ಮ ಭಾಗದಲ್ಲಿ ನೆಲೆಸ್ಬೇಕು. ಇದಿರುವಂಥದ್ದು ನಲ್ಕೆಡದಲ್ಲಿರುವಂತಹ ಸ್ಥಾನ ಮಧ್ಯಪ್ರದೇಶದಲ್ಲಿ. ಹಾಗಾಗಿ ಈ ಸ್ಥಾನದಲ್ಲೂ ನಮ್ಮ ಭಾಗದಲ್ಲಿ ನೆಲೆಸ್ಬೇಕು ಅಂತ ನಮ್ಮ ಒಂದು ಆಸೆ. ತಾಯಿ ಖಂಡಿತವಾಗ್ಲೂ ನಾನು ನಿಲ್ಲುತ್ತೀನಿ ಅಂತ ಹೇಳಿ ನನಗೆ ಮಾತು ಕೊಟ್ಟಿದ್ದಾರೆ. ಹಾಗಾಗಿ ಈ ಸ್ಥಾನದಲ್ಲಿ ನಾವು ಅದನ್ನ ನಿಲ್ಲಿಸ್ತಾ ಇದೀವಿ. ಬಗಲಾಮುಖಿನ ನಿಲ್ಸಿದ ಮೇಲೆ ಡೈಲಿ ಪೂಜೆ, ನಿತ್ಯ ಪೂಜೆ, ಅನ್ನದಾನ ಎಲ್ಲವೂ ಸಹ ಪ್ರಾರಂಭವಾಗ್ತದೆ. ಮತ್ತೆ ಮದುವೆ ವಿಚಾರದಲ್ಲಿ ಯಾರಿಗೆಲ್ಲ ಈಗ ಮದುವೆ ಮಾಡ್ಬೇಕು ಅಂತ ಹೇಳ್ತಾರೆ, ಮದುವೆಗಳ ಮಾಡ್ಲಿಕ್ಕೆ ಮನೆ ಆಗ್ತಾ ಇರಲ್ಲ ಅಂತ ವ್ಯಕ್ತಿಗಳು ಸಹ, ಆಮೇಲೆ ಈಗ ಹುಡುಗಿರು ಸಿಗ್ತಾ ಇರಲ್ಲ, ಅವರಿಗೆ ಅದೆಲ್ಲ ಮಾಡ್ಬಿಟ್ಟು ಅವರಿಗೆ ದಾರಿಯನ್ನು ಮಾಡ್ಕೊಡ್ತೀವಿ. ಮತ್ತೆ ಮದುವೆಗಳನ್ನ ನಮ್ಮಲ್ಲಿ ಇಲ್ಲಿ ಫ್ರೀಯಾಗಿ ಅಂದ್ರೆ ಉಚಿತವಾಗಿ, ಈಗ ಕಲ್ಯಾಣ ಲೋಕ ಕಲ್ಯಾಣ ಮಾಡ್ಬೇಕು ಅಂತ ಹೊರಟಾಗ ಧರ್ಮದ ಕಾರ್ಯಗಳನ್ನ ನಾವು ಮಾಡಲೇಬೇಕು. ಹಾಗಾಗಿ ಮದುವೆ ವಿಚಾರದಲ್ಲಿ ನಾವಿಲ್ಲಿ ನಮ್ಮ ಸಂಸ್ಥೆಯಿಂದ ಈ ಒಂದು ಮಹಾಶಕ್ತಿ ಪೀಠದಿಂದ ಅವರಿಗೆ ಮಾಡ್ಕೊಡ್ತೀವಿ. ಫ್ರೀಯಾಗಿ ಮದುವೆ ಮಾಡ್ಕೊಡ್ತೀವಿ. ಅವ್ರೇನಿಲ್ಲ, ಜನ ಬರೋದು ಮದುವೆ ಮಾಡಿಸ್ಕೊಂಡು ಅವರು ಏನಿದೆ ಅವರು ಕೆಲಸ ಮಾಡ್ಕೊಂಡು ಹೋದ ಸಾಕು. ಹೀಗೆ ಅನೇಕರು ಅವರವರ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರೆಲ್ಲರೂ ಸಹ ಸೇರಿ ಒಂದು ದೇವಸ್ಥಾನದ ಕಾರ್ಯನ ಮಾಡ್ತಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಈ ಒಂದು ವಿಡಿಯೋ ಮೂಲಕವಾಗಿ ಚಿಕ್ಕದಾಗ ಒಂದು ಮಾತನ್ನ ತಿಳಿಸ್ತಾ ಇದೀವಿ. ಸರ್ವರಿಗೂ ಒಳ್ಳೇದಾಗ್ಲಿ. ಸರ್ವ ಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ.